ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 3/8/2025 ರವಿವಾರ ಕುಂಭಮೇಳದ ಜೊತೆಗೆ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿ ಹಾಗೂ ಶ್ರೀ ನಂದೀಶ್ವರ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯ ಉದ್ಘಾಟನೆ ಹಾಗೂ ಗೋಪುರ ಕಳಸಾರೋಹಣ ಹಾಗೂ ಧರ್ಮ ಸಮಾರಂಭಗಳ ದೇವರ ಮೂರ್ತಿ ಮೆರವಣಿಗೆಯನ್ನ ಅರಳೆಲೆ ಹಿರೇಮಠದಿಂದ ನೂತನ ಭವ್ಯ ಮೂರ್ತಿಗಳ ಉತ್ಸವ ಪೂರ್ಣ ಕುಂಭ ಕಳಸ ಕನ್ನಡಿ ಸಕಲ ವಾದ್ಯ ವೈಭವ ವೀರಗಾಸೆ ಕಲಾಮೇಳಗಳೊಂದಿಗೆ ಪಟ್ಟಣದ ಪ್ರಮುಖ ಬೇದಿಯಲ್ಲಿ ಸಂಚರಿಸಿ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ತಲುಪಿಸಲಾಗಿತ್ತು. ನಂತರ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿ ಹಾಗೂ ಶ್ರೀ ನಂದೀಶ್ವರ ಮಂಗಳ ಮೂರ್ತಿಗಳ ಧಾನ್ಯ ದಿವಸ, ಜಲಾದಿವಸ, ವಸ್ತ್ರಾದಿವಸ ಪ್ರತಿಷ್ಠಾಪನಾ ಪೂರ್ವ ಕಾರ್ಯಕ್ರಮಗಳು ಜರುಗಿಸಲಾಗಿತ್ತು. ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ವೀರಭದ್ರೇಶ್ವರ ದೇವಸ್ಥಾನದ ಕಾಲನೇ ಇರುತ್ತದೆ ಹೇಳ್ತಾ ಇದ್ದೇವೆ. ಈ ಹಾವೇರಿ ಜಿಲ್ಲೆ ದಿವಸ ಶಿಗ್ಗಾಂವ್ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ಶ್ರೀ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಮತ್ತು ಬಸವಣ್ಣ ದೇವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಇವತ್ತಿನ ದಿವಸ ಈ ಒಂದು ಪ್ರಾಣ ಪ್ರತಿಷ್ಠಾಪನದ ಅಂಗವಾಗಿ ಮೂರ್ತಿಗಳ ಭವ್ಯ ಮೆರವಣಿಗೆ ಈ ಒಂದು ಪುರ ಪ್ರವೇಶವನ್ನ ಮಾಡಿ ಭವ್ಯ ಕುಂಭಮೇಳದೊಂದಿಗೆ ಇವತ್ತಿನ ಬಂಕಾಪುರದಲ್ಲಿ ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಅಂತ ಹೇಳಬಹುದು. ಯಾಕಂತಂದ್ರೆ ಇಷ್ಟು ಒಂದು ತಾಯಂದಿರು ಕುಂಭವನ್ನ ಹೊತ್ತು ಮುಂದೆ ಬಹಳ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಇವತ್ತಿನ ದಿವಸ ಈ ಒಂದು ಮೂರ್ತಿಗಳನ್ನ ಮಂದಿರದ ಒಳಗೆ ಇಟ್ಟು ಜಲವಾಸ, ಧಾನ್ಯವಾಸ, ಪುಷ್ಪವಾಸ ಕಾರ್ಯಕ್ರಮಗಳನ್ನ ನಾಳಿನ ದಿವಸ ಮಾಡಿ ನಾಡಿದ್ದು ಅಂದ್ರೆ ಮಂಗಳವಾರ ದಿವಸ 5ನೇ ತಾರೀಕಿನ ದಿವಸ ಈ ಒಂದು ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ನಮ್ಮ ಅರಳೆಲೆ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಮತ್ತು ನಾಡಿನ ಹರಗರು ಚರಮೂರ್ತಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದು, ಇವತ್ತಿನ ದಿವಸ ನಮ್ಮ ಬಂಕಾಪುರದ ಮಹಾನ್ ಭಕ್ತರಾಗಿರ್ತಕ್ಕಂಥ ನಾರಾಯಣಪುರ ಫ್ಯಾಮಿಲಿಯವರು ಕೂಡ ಇವತ್ತಿನ ದಿವಸ ತಮ್ಮದೇ ಒಂದು ಫ್ಯಾಮಿಲಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ವೀರಭದ್ರೇಶ್ವರ ಆಯುಷ್ಯ ಆರೋಗ್ಯ ಸಂಪತ್ತನ್ನ ಕೊಡ್ಲಿ ಅಂತ ಕೂಡ ಅವ್ರ ಹತ್ರ ದೇವರ ಹತ್ರ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ದಿನಾಂಕ 5/8/2025 ಮಂಗಳವಾರದಂದು ಬಂಕಾಪುರದ ಸಮಸ್ತ ರುದ್ರಾಣಿ ಬಳಗದ ತಾಯಂದಿರರಿಂದ ರುದ್ರ ಪಠಣದೊಂದಿಗೆ ಶ್ರೀ ಗಣಹೋಮ, ಮಹಾರುದ್ರ ಹೋಮ, ಹವನಾದಿಗಳು ಜರುಗಿಸಲಾಗಿತ್ತು. ನಂತರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ, ಪೂರ್ಣಾಹುತಿ, ದೇವಸ್ಥಾನದ ಉದ್ಘಾಟನೆ, ಗೋಪುರ ಕಳಸಾರೋಹಣ, ಧರ್ಮ ಸಮಾರಂಭ ದಿವ್ಯ ಸಾನ್ನಿಧ್ಯದಲ್ಲಿ ಭಾವಿಸ ಮಹಲ್ ಕಟ್ಟಿಮಲ್ಲಿ ಅರಳೆಲೆ ಹಿರೇಮಠ ಬಂಕಾಪುರ ಶ್ರೀ ಶಬ್ರ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಮುಕ್ತಿ ಮಂದಿರ ಧರ್ಮಕ್ಷೇತ್ರ ಶ್ರೀ ಶಬ್ರ ವಿಮಲ ರೇಣುಕ ವೀರಮುಕ್ತಿ ಮುನಿ ಶಿವಾಚಾರ್ಯ ಸ್ವಾಮಿಗಳು, ಚರಮೂರ್ತೀಶ್ವರ ಮಠ ಗಂಚಿಗಟ್ಟಿ ಶ್ರೀ ಶಬ್ರ ಡಾಕ್ಟರ್ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಸಂಸ್ಥಾನ ಮಳ್ಳಲಿ ಮಠ ಶ್ರೀ ಶಬ್ರ ಡಾಕ್ಟರ್ ಗುರುನಾಗಭೂಷಣ್ ಶಿವಾಚಾರ್ಯ ಸ್ವಾಮಿಗಳು, ಗುರು ನಂಜೇಶ್ವರ ಮಠ ಕೂಡಲ ಶ್ರೀ ಶಬ್ರ ಗುರು ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಮುಖ್ಯ ಅತಿಥಿಗಳು ಆದ ಶ್ರೀ ಶಶಿಧರ್ ಯಲಿಗಾರ್, ಅಧ್ಯಕ್ಷರು ಸಿಬಿ ಯಲಿಗಾರ್, ಸೇವಾ ಸಂಸ್ಥಾ ಗಂಗಿ ಭಾವಿ ವಿಜಯ್ ಕುಮಾರ್ ಗೊಡಚಿ ಇಲೆಕ್ಟ್ರಾನಿಕ್ ಹಾವೇರಿ, ಡಾಕ್ಟರ್ ಆರ್ಎಸ್ ಅರಳೆಲೆ ಹಿರೇಮಠ ತಜ್ಞ ವೈದ್ಯರು, ಶ್ರೀ ಜಗದ್ಗುರು ರೇಣುಕಾ ಆಸ್ಪತ್ರೆ ಬಂಕಾಪುರ್, ಶ್ರೀ ಸಂಜೀವ ಕುಮಾರ್ ನೀರಲಗಿ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಪಕ್ಷ ಹಾವೇರಿ ಶ್ರೀ ಶ್ರೀಕಾಂತ್ ದುಂಡಿಗೌಡರು ಅಧ್ಯಕ್ಷರು, ಭಾರತ ಸೇವಾ ಸಂಸ್ಥೆ ಬನ್ನೂರ ಶ್ರೀ ಗಂಗಾಧರ ಬಾಣದ ಉದ್ಯಮಿಗಳು, ಹೊಸ ನೀರಲಗಿ ಶ್ರೀ ಶಿವಾನಂದ ಮ್ಯಾಗೇರಿ ಧುರಣರು, ಶ್ರೀಗಾವ್ ಶ್ರೀ ಈರಣ್ಣ ಜಡಿ ಮಾವನೂರ ಮಾಜಿ ಅಧ್ಯಕ್ಷರು, ಬಾಲ ವಿಕಾಸ ಅಕಾಡೆಮಿ ಸರ್ವ ಸ್ವಾಗತ ಕೋರುವವರು ಅಂದನೇಗೌಡರು, ಪಾಟೀಲ್ ಕೋಟೆಪ್ಪ ಸಕ್ರಿ, ಸೋಮಶೇಖರ್ ಗೌರಿಮಠ್, ಗಂಗಾಧರ್ ಪಟ್ಟಣಶೆಟ್ಟರ್, ರುದ್ರಪ್ಪ ಚಿಂಚಲಿ, ರಾಮಣ್ಣ ಒಳಗೇರಿ, ಮಂಜುನಾಥ್ ಒಳಗೇರಿ, ಬಸವರಾಜ ನಾರಾಯಣಪುರ, ಅಶೋಕ ಸಕ್ರಿ, ರವಿ ಕೊಂಡಗೋಡಿ, ವೀರಭದ್ರಪ್ಪ ಹಾಲಪಾವಿ, ಚಂದ್ರು ಯಳಮಗದ, ವೀರೇಶ್ ವನಹಳ್ಳಿ, ಬಸವರಾಜ್ ಆಲದಕಟ್ಟಿ, ಶಿವು ಯಲಿಗಾರ್, ಕಿರಣ್ ಸಕ್ರಿ ಮತ್ತು ರಸಮಂಜರಿ ಹಾಗೂ ಸಂಗೀತಗಾರು ಆದ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಪರಶುರಾಮ್ ಕೊರಗೋಡಿ, ಶ್ರೀ ಶಿವ ಬಸವು ಬಣಕಾರ್, ಗುಂಡಪ್ಪ ತಗ್ಗಿ, ಜಗದೀಶ್ ಹುಳಿ. ಕಾರ್ಯಕ್ರಮದ ನಂತರ ಮಹಾ ಅನ್ನ ಪ್ರಸಾದ ನಡೆಸಲಾಗಿತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.